ಹಾಯ್ ಫ್ರೆಂಡ್ಸ್, ಸಿನಿ ಇಂಡಸ್ಟ್ರಿಯಲ್ಲಿ ದುರಂತ ಅಂತ್ಯ ಕಂಡ ನಟಿಯರು ಯಾರು? ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಇವರಿಗೆ ಆಗಿದ್ದೇನು? ಯಾರೆಲ್ಲ ಅನುಮಾನಾಸ್ಪದ ರೀತಿಯಲ್ಲಿ ಅಂತ್ಯ ಕಂಡ್ರು? ಯಾವ ನಟಿಯ ಕೇಸ್ನಲ್ಲಿ ಸಿಎಂ ಹೆಸರು ಕೇಳಿ ಬಂದಿತ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಂಜುಳಾ ಇವರು 1954ರ ನವೆಂಬರ್ 8ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ಅದ್ಭುತ ಪ್ರತಿಭೆಯಿಂದಾಗಿ ಶಿವಶಂಕರ್ ಅವರ ಮನೆ ಕಟ್ಟಿ ನೋಡು ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ರು. ನಂತರ BSc ಓದುತ್ತಿದ್ದಾಗಲೇ ಯಾರ ಸಾಕ್ಷಿ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಬಣ್ಣ ಹಚ್ಚಿದ್ರು. ಸುಮಾರು 54 ಸಿನಿಮಾಗಳಲ್ಲಿ ನಟಿಸಿದ್ದ ಇವರನ್ನು ನಿರ್ದೇಶಕ ಅಮೃತಂ ಮದುವೆ ಆದ್ರು. ಗಂಡು ಮಗು ಆಯ್ತು. ಮತ್ತೊಂದು ಮಗುವನ್ನ ದತ್ತು ತಗೊಂಡ್ರು. ನಂತರ ಚಿತ್ರರಂಗದಿಂದ ಮಂಜುಳಾ ದೂರ ಉಳಿದ್ರು. ಆದರೆ 1986ರ ಸೆಪ್ಟೆಂಬರ್ 12ರಂದು ನಿಗೂಢವಾಗಿ ಬೆಂಕಿ ದುರಂತದಲ್ಲಿ ಭಾರದೂರಿಗೆ ಪಯಣಿಸಿದ್ರು. ಆಗ ಇವರಿಗೆ ಆಗಿದ್ದಿದ್ದು ಜಸ್ಟ್ 32 ವರ್ಷ. ಇದು ಆಕಸ್ಮಿಕ ಅಲ್ಲ, ಮಂಜುಳಾ ಖುದ್ದು ಅಂತ್ಯ ಕಂಡುಕೊಂಡಿದ್ದಾರೆ ಅಂತ ಸುದ್ದಿಯಾಗಿತ್ತು. ಕಲ್ಪನಾ 1943ರ ಜುಲೈ 18ರಂದು ಮಂಗಳೂರಿನಲ್ಲಿ ಕಲ್ಪನಾ ಜನಿಸಿದ್ರು. 1963ರಲ್ಲಿ ಸಾಕು ಮಗಳು ಅನ್ನೋ ಸಿನಿಮಾ ಮೂಲಕ ಇವರ ಸಿನಿ ಪಯಣ ಶುರುವಾಯಿತು. 1978ರಲ್ಲಿ ಮಲೆಯ ಮಕ್ಕಳು ಸಿನಿಮಾ ಇವರ ಕೊನೆಯ ಸಿನಿಮಾ. 36ನೇ ವಯಸ್ಸಿನಲ್ಲಿ ಅಂದರೆ 1979ರ ಮೇ 12ರಂದು ನಿದ್ರೆ ಮಾತ್ರೆ ತಿಂದು ತಮ್ಮ ಜೀವನ ಅಂತ್ಯಗೊಳಿಸಿದ್ರು. ಹೌದು, ಅಂದು ನಡೆದ ಕುಮಾರರಾಮ ನಾಟಕದಲ್ಲಿ ತುಂಬಾ ವಿಚಲಿತರಾಗಿದ್ದ ಮಿನುಗುತಾರೆ ಕಲ್ಪನಾ ತಪ್ಪು ಡೈಲಾಗ್ ಹೇಳಿ ಅಪಮಾನಕ್ಕೆ ಒಳಗಾಗಿದ್ರು. ಕೂಡಲೇ ನಾಟಕದ ಸ್ಥಳ ಸಂಕೇಶ್ವರ ಬಿಟ್ಟು ಗೇಟೋರು ಗೆಸ್ಟ್ ಹೌಸ್ಗೆ ಹೋದ್ರು. ಅಂದು ಮಾತ್ರೆ ತಿಂದು ನಿದ್ದೆ ಮಾಡಿದವರು ಮತ್ತೆ ಮೇಲೇಳಲೇ ಇಲ್ಲ. ನಿವೇದಿತಾ ಜೈನ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಾಯಕಿಯರಲ್ಲಿ ಇವರು ಕೂಡ ಒಬ್ರು. 1979ರ ಮೇ 17ರಂದು ಜನಿಸಿದ ಇವರು 1996ರಲ್ಲಿ ಶಿವಣ್ಣ ಅಭಿನಯದ ಶಿವಸೈನ್ಯ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಆದರೆ 1998ರಲ್ಲಿ ತಮ್ಮದೇ ಮನೆಯ 2ನೇ ಮಹಡಿಯಿಂದ ಬಿದ್ದು ವಿಧಿವಶರಾದ್ರು. 2 ವರ್ಷಗಳಲ್ಲಿ 10ರಿಂದ 12 ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ರು. ಹೀಗೆ ಸಡನ್ ಆಗಿ ಮಿಂಚಿ 19ನೇ ವರ್ಷದಲ್ಲೇ ಮರೆಯಾದ್ರು. ಆದರೆ ಇವರ ಅಂತ್ಯದ ಹಿಂದೆ ಆಗ ಸಿಎಂ ಆಗಿದ್ದವರ ಕೈವಾಡ ಇತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಸೌಂದರ್ಯ ದಕ್ಷಿಣ ಭಾರತ ಸಿನಿ ಇಂಡಸ್ಟ್ರಿ ಎಂದಿಗೂ ಮರೆಯಲಾಗದ ನಟಿ ಅಂದ್ರೆ ಅದು ಸೌಂದರ್ಯ. ಬೆಂಗಳೂರಿನಲ್ಲಿ 1972ರ ಜುಲೈ 18ರಂದು ಜನಿಸಿದ ಇವರು 1992ರಲ್ಲಿ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. 2004ರ ವೇಳೆಗೆ ಬರೋಬ್ಬರಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. 2003ರಲ್ಲಿ ಇವರು ತಮ್ಮ 30ನೇ ವಯಸ್ಸಿನಲ್ಲಿ ರಘು KS ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆ ಆದ್ರು. 2004ರಲ್ಲಿ ಪ್ರೆಗ್ನೆಂಟ್ ಕೂಡ ಆದ್ರು. ನಂತರ BJP ಸೇರಿದ್ದ ಇವರು ಪ್ರಚಾರಕ್ಕಾಗಿ ಓಡಾಡ್ತಿದ್ರು. ಅದೇ ರೀತಿ 2004ರ ಏಪ್ರಿಲ್ 17ರಂದು ಬೆಂಗಳೂರಿನಿಂದ ಆಂಧ್ರಕ್ಕೆ ಚಾರ್ಟರ್ ವಿಮಾನದಲ್ಲಿ ಹೊರಟಿದ್ರು. ಆದರೆ ಟೇಕ್ ಆಫ್ ಆಗುತ್ತಲೇ ವಿಮಾನ ಅಪಘಾತವಾಗಿ ಸೌಂದರ್ಯ ಭಾರದೂರಿಗೆ ಪಯಣಿಸಿದ್ರು. ನಂತರ ಈ ಬಗ್ಗೆ ಭಾರಿ ಅನುಮಾನಗಳು ಹುಟ್ಟಿದ್ವು. ಕೆಲವರು ಇದಕ್ಕೆ ನಾಗವಲ್ಲಿ ಪಾತ್ರ ಮಾಡಿದ್ದೇ ಕಾರಣ ಅಂದ್ರೆ, ಇನ್ನು ಕೆಲವರು ರಾಜಕೀಯ ಪಿತೂರಿ ಅಂದ್ರು. ದಿವ್ಯಾ ಭಾರತಿ ಇವರದ್ದು ಕೂಡ ನಿವೇದಿತಾ ಜೈನ್ ರೀತಿಯದ್ದೇ ಕೇಸು. ಹೌದು, ಈಕೆ ಹಿಂದಿ ಮತ್ತು ತೆಲುಗು ಭಾಷೆಯಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಕೆ ಎಷ್ಟು ಫೇಮಸ್ ಅಂದ್ರೆ 14ನೇ ವಯಸ್ಸಿನಲ್ಲೇ ಇವರಿಗೆ ಸಿನಿಮಾಗಳಿಗೆ ಆಫರ್ಗಳು ಬರೋಕೆ ಶುರುವಾಗಿತ್ತು. ನಂತರದಲ್ಲಿ 18ನೇ ವಯಸ್ಸಿನಲ್ಲೇ ನಿರ್ಮಾಪಕ ಸಾಜಿದ್ ನಡಿಯಾದ್ ವಾಲಾ ಅವರನ್ನ ಮದುವೆ ಆದ್ರು. ಆದರೆ ಒಂದೇ ವರ್ಷದಲ್ಲಿ ಅವರು ತಮ್ಮ ಮನೆಯ 5ನೇ ಮಹಡಿಯಿಂದ ಕೆಳಗೆ ಬಿದ್ದು ಎಲ್ಲರನ್ನೂ ಅಗಲಿದ್ರು. ಇದು ಆಕಸ್ಮಿಕ ಅಲ್ಲ, ಯಾರೋ ಬೇಕಂತಲೇ ಮಹಡಿ ಮೇಲಿಂದ ತಳ್ಳಿದ್ದಾರೆ ಅಂತ ಸುದ್ದಿ ಆಯ್ತು. ಆದರೆ 1998ರಲ್ಲಿ ಇದೊಂದು ಅವಘಡ ಅಂತ ಕೇಸ್ ಬಂದ್ ಮಾಡಲಾಯಿತು. ಸಿಲ್ಕ್ ಸ್ಮಿತಾ ಬಾಲಿವುಡ್ ಸೇರಿದಂತೆ ದಕ್ಷಿಣ ಭಾರತದ ಎಲ್ಲಾ ಸಿನಿ ಕ್ಷೇತ್ರದಲ್ಲಿ ಮಿಂಚಿದ ಹುಡುಗಿ ಈ ಸಿಲ್ಕ್ ಸ್ಮಿತಾ. ಐಟಮ್ ಡ್ಯಾನ್ಸ್ಗಳಲ್ಲಿ ಸಣ್ಣ ಸಣ್ಣ ರೋಲ್ಗಳಲ್ಲಿ ತುಂಬಾನೇ ಫೇಮಸ್ ಆಗೋಗಿದ್ರು. ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಹಳ್ಳಿ ಮೇಷ್ಟ್ರೆ ಸಾಂಗ್ನಲ್ಲಿ ಸೊಂಟ ಬಳಕಿಸಿದ್ದು ಇದೇ ಸಿಲ್ಕ್ ಬ್ಯೂಟಿ.
ಆಗಿನ ಕಾಲದಲ್ಲೇ ತುಂಡುಡುಗೆಯಲ್ಲಿ ಮಿಂಚಿದ್ದ ಈಕೆಯನ್ನು ಜನ ಟೀಕಿಸಿದ್ದೂ ಇದೆ. 1996ರಲ್ಲಿ ಇವರು ಇದ್ದಕ್ಕಿದ್ದಂತೆ ತಮ್ಮನ್ನು ತಾವು ಅಂತ್ಯಗೊಳಿಸಿಕೊಂಡ್ರು. ಫುಲ್ ಡ್ರಿಂಕ್ಸ್ ಮಾಡಿದ್ದ ಇವರು ಹಗ್ಗಕ್ಕೆ ಕೊರಳೊಡ್ಡಿದ್ರು. ಆದರೆ ಅದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಆದರೆ ಈ ಘಟನೆಗೂ ಒಂದು ದಿನ ಮುನ್ನ ರವಿಚಂದ್ರನ್ಗೆ ಕಾಲ್ ಮಾಡಿದ್ರು. ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದ ರವಿ ಮಾಮ ಫ್ರೀ ಆದಮೇಲೆ ವಾಪಸ್ ಕಾಲ್ ಮಾಡಿದ್ರು. ಆದರೆ ಕನೆಕ್ಟ್ ಆಗಲಿಲ್ಲ. ಹೀಗೆ ಸುಮ್ಮನೆ ಕಾಲ್ ಮಾಡಿರಬೇಕು ಅಂದ್ಕೊಂಡು ರವಿಚಂದ್ರನ್ ಸುಮ್ಮನಾಗಿದ್ರು. ಆದರೆ ಮರುದಿನ ಸಿಲ್ಕ್ ಸ್ಮಿತಾ ದುರಂತ ಅಂತ್ಯದ ಸುದ್ದಿ ಬಂದಿತ್ತು. ಅಂದು ಸ್ಮಿತಾ ಯಾವ ಕಾರಣಕ್ಕೆ ಕಾಲ್ ಮಾಡಿರಬಹುದು ಅನ್ನೋದು ಇಂದಿಗೂ ನನ್ನನ್ನು ಕಾಡುತ್ತೆ ಅಂತ ರವಿಚಂದ್ರನ್ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಶ್ರೀದೇವಿ ಅಂತ್ಯ ಇಡೀ ಭಾರತದ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತ್ತು. ಇವರು ತಮ್ಮ ಸಂಬಂಧಿಕರೊಬ್ಬರ ಮದುವೆಗೆ ಅಂತ ದುಬೈಗೆ ಹೋಗಿದ್ರು. ಆದರೆ ಇದು ಇವರ ಅಂತಿಮ ಯಾತ್ರೆಯಾಗಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 2018ರ ಫೆಬ್ರವರಿ 18ರಂದು ದುಬೈನ ಜುಮೈರಾ ಹೋಟೆಲ್ನಲ್ಲಿ ಬಾತ್ ಟಬ್ನಲ್ಲಿ ಮುಳುಗಿ ಶ್ರೀದೇವಿ ಕೊನೆ ಉಸಿರೆಳೆದ್ರು. ಫಂಕ್ಷನ್ ಆದಮೇಲೆ ಸ್ನಾನಕ್ಕೆ ಹೋದ ಶ್ರೀದೇವಿ ತುಂಬ ಹೊತ್ತು ವಾಪಸ್ ಬರಲಿಲ್ಲ. ನಂತರ ಪತಿ ಬೋನಿ ಕಪೂರ್ ಬಾತ್ರೂಮ್ಗೆ ಹೋದಾಗ ಶ್ರೀದೇವಿ ಇನ್ನಿಲ್ಲ ಅನ್ನೋ ವಿಚಾರ ಗೊತ್ತಾಗಿತ್ತು. ಡ್ರಿಂಕ್ಸ್ ಜಾಸ್ತಿಯಾಗಿ ಹೀಗಾಯ್ತು ಅಂತ ಹೇಳಲಾಯಿತು. ಆದರೆ ಅಸಲಿಯತ್ತು ನಿಗೂಢವಾಗಿ ಉಳಿತು. ಫ್ರೆಂಡ್ಸ್, ಇದು ಕನ್ನಡದ ನಟಿಯರು ಮತ್ತು ದೇಶದಲ್ಲೇ ಫೇಮಸ್ ಆದ ಕೆಲ ನಟಿಯರ ದಾರುಣ ಅಂತ್ಯದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವ್ರೆಟ್ ನಟಿ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.